ಬೇಬಿ ಚಿನ್ನಮ್ಮ ಅಯ್ಯವ ರವೆ 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 ಈ ನನ್ನ ಮಗ ರೂಮ್ ನಿಂಗೆ ಆರೋಡ್ದೆಲ್ಲೋದ ರವೆ ರವೆ ಮೇಲೆ ಆಂಟಿ ಬಟ್ಟೆ ಒಣಗಾಕದ್ ನೋಡಕ್ ಹೋಗಿರ್ಬೇಕು ಈ ನನ್ನ ಮಗ ಮಾಡ್ತೀನಿರು ಅಜ್ಜಿಗೆ ಅರಿವೆ ಚಿಂತೆ ಆದ್ರೆ ಮೊಮ್ಮಗಳಿಗೆ ಮಿಂಡುನ್ ಚಿಂತೆ ಅಂತೆ ನನಗೆ ನೀನು ಹುಡ್ಕೋ ಚಿಂತೆ ಆದ್ರೆ ನಿನಗೆ ಇನ್ನೇನೋ ಪಡ್ಕೊಳ್ಳೋ ಚಿಂತೆ ಯಾಕೋ ಡಲ್ ಆಗಿದ್ಯಾ ಲವ್ ಇದೇನ್ ಮಗ ಅಖಂಡ ಭಾರತ ತರ ಇದ್ದು ನಮ್ಮನ್ನ ಈಗ ಮಾತಲ್ಲ ಇಂಡಿಯಾ ಪಾಕಿಸ್ತಾನ್ ತರ ಡಿವೈಡ್ ಮಾಡಿ ಮಾತಾಡ್ತಾ ಇದ್ಯಾ ಹಾಗೇನಿಲ್ಲ ಮಗ ಒಂದ್ ಟೆಂಡು ಅಕೌಂಟ್ ಖಾಲಿ ಪರ್ಸ್ ಖಾಲಿ ವೀಕೆಂಡ್ ಖಾಲಿ ಸೊ ಕ್ವಾರ್ಟರ್ಗೆ ಸ್ಪಾನ್ಸರ್ ಹುಡುಕ್ತಿದ್ದೆ ಒಂದು 8 ಜನಕ್ಕೆ ಫೋನ್ ಮಾಡಿದೆ ಮಗ ಎಲ್ಲೂ ಗೊತ್ತಿಲ್ಲ 8 ಜನಕ್ಕೆ ಕಾಲ್ ಮಾಡಿದ್ರು ಒಂದು ಕ್ವಾರ್ಟರ್ಗೆ ಅರೇಂಜ್ ಆಗ್ಲಿಲ್ಲ ಅಂದ್ರೆ ನೀನ್ ಲೈಫ್ ಅನ್ನೋ ಸರ್ಕಲ್ ಅಲ್ಲಿ ಮುಖಳಾರೆ ಹೆಸರು ಮಾಡಿದ್ಯಾ ಬಿಡು ಮಗ ನಿಂದೇನ್ ಬಿಡು ಮಗ ಗೌರ್ಮೆಂಟ್ ಎಂಪ್ಲಾಯಿ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಲೈಫ್ ಎಂಬ ಸರ್ಕಾರದಲ್ಲಿ ಜೇನ್ ನೋಡ ಅಂದ್ಕೊಂಡು ಇರ್ತಾರೆ ಅಯ್ಯೋ ಮಗ ನಾನಿದ್ದೀನಿ ನಾನು ಕೊಡ್ತೀನಿ ಎಣ್ಣೆಗೆ ತಾನೆ ನೀನ್ ನೋಡಿಯೋ ಹಾ ಮಗ ನಿನ್ ಋಣ ಇಷ್ಟು ಅಂತ ನನ್ನ ತಲೆ ಮೇಲೆ ಹೊಡ್ತೀಯ ಇರೋ ದುಡ್ಡು ಐಪಿಎಲ್ ಬೆಟ್ಟಿಂಗ್ ಮೇಲೆ 20,000 ತಗೊಂಡಾಗ ನಿನ್ನೆ ಕೊಟ್ಟಿ ಕೈಲಿರೋ ಕಾಸನ್ನ ಸಂಖ್ಯೆ ಕಸ್ಕೊಂಡಾಗ ಮನೆ ಬಾಡಿಗೆ ಕಟ್ಟಿ ರೂಮ್ ಒಳಗೆ ಕಟ್ಟಿ ಆಲ್ರೆಡಿ ಇಷ್ಟು ಸರಿ ಎಣ್ಣೆ ಎಲ್ಲ ಟೈಮಲ್ಲಿ ನಿನ್ನೆ ಕಲ್ತಿದ್ರೆ ಆ ಜೋರು ಮಗ ನಾನು ಮಾಡಿದ ಹೆಲ್ಪ್ ಮಾತ್ರ ಹೇಳ್ತಾ ಇದೆಯಾ ನೀನು ಮಾಡಿದ ಹೆಲ್ಪ್ ಎಲ್ಲ ಮರ್ತ್ಬಿಟ್ಯಾ ಇವತ್ತು ನಾನು MRP ಎಣ್ಣೆ ಓಡಿಸಿದ್ರೆ ನೀನು ಮುಂದೆ ಕ್ಲಬ್ಬಲ್ಲಿ ಎಣ್ಣೆ ಓಡಿಸ್ತೀಯ ನನ್ನ ನಂಬಿಕೆ ನನಗಿದೆ ನೀನು ಕುಡಿಯೋ 1.25 ಕ್ವಾರ್ಟರ್ PP 200 ರೂಪಾಯಿ ತಾನೆ ನಾನು ಹಾಕ್ತೀನಿ ಬಿಡು ಮಗ ನಾನು ಹಾಕ್ತೀನಿ ಒಂದ್ ನಿಮಿಷ ಮಗ ನಿನ್ ಋಣನ ಹೆಂಗ ತೀರಿಸ್ಲಿ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ ಮಗ ಮಗ ಹಾಕೋದಾಗ್ತೀಯಾ ಒಂದ್ 230 ರೂಪಾಯಿ ಹಾಕು ಮಗ ಬಾಬಣ್ಣ ಹೋಟ್ಲ ಸೈಡ್ಸ್ಗೆ 4 ಕೋಳಿ ಕಾಳು ತಗೊಂಡ್ಬಿಡ್ತೀನಿ ಮಗ ಸರಿ ಮಗ ಮಗ ನನ್ನ ಬಿಟ್ಟು ಒಬ್ಬನೇ ಎಣ್ಣೆ ಹೊಡಿತೀಯ ಮಗ ನೋಡು ಮಗ ಇವಾಗ ಸ್ವರ್ಗ ಟೆರಸ್ ಮೇಲೆ ಬಂತು 1,000 ದುಡ್ಡು ಹಾಕ್ಬಿಡು ಮಗ ಪೇಮೆಂಟ್ ಅದ್ರಲ್ಲಿ ನಾನೇ ರಿಟರ್ನ್ ಮಾಡ್ತೀನಿ ಪಾರ್ಟಿಲಿ ಯಾವ್ದು ಕುಂದು ಕೊರತೆ ಇರಬಾರ್ದು ನಾನು ಹೋಗಿರ್ತೀನಿ ನೀ ಸೆಂಡ್ ಮಾಡು ಮಗ 200 ಇದ್ದಿದ್ದು 1000 ಆಯ್ತು ಸ್ವಯಂವರ ಸ್ವಯಂವರ ಇದು 90s ಕಿಡ್ಸ್ ಸ್ವಯಂವರ ಒಳ್ಳೆ ಟ್ಯಾಕ್ಸು ಸೋಮ ನಮ್ ರೂಪ ಆಂಟಿ ಇದಾರಲ್ಲ ಅದೇ ಕದ್ದದ ಮೇಲೆ ಕರಿ ಮಚ್ಚೆ ಮೊಣಕಾಲ್ ಮೇಲೆ ಇನ್ನೊಂದ್ ಮಚ್ಚೆ ಅವಳೆ ತಾನೆ ನಿನ್ನೊಂಥರ ಜರಾಕ್ಷಿ ಮಿಷಿನ್ ತರ ಕಣ ಮಾಡೋ ಕೆಲಸ ಮಾಡೋದ್ ಬಿಟ್ಟು ಯಾವಾಗಲೂ ಮಚ್ಚೆ ಎಣಿಸ್ತಿದ್ಯಾ ಲವ್ ಮೈ ಮೇಲಿರೋ ಮಚ್ಚೆ ನೋಡಿದ್ರೆ ಅದೃಷ್ಟ ಕಣ ಅದಿರ್ಲಿ ವಿಷಯ ಏನ್ ಹೇಳು ಅದೇ ಕಣಪ್ಪ ಊರಿಗೆ ಹೋದಾಗ ಆ ಹೆಡ್ ಮಾಸ್ಟರ್ ಕೃಷ್ಣಪ್ಪ ಇದಲ್ಲ ಅವ್ರ ಮನೆ ಹಿಂದೆ ಅವನು ಸಿಕ್ಕಿದ್ದ ಏನಂತ ಒಂದು ಹೆಣ್ಮಕ್ಳು ನೋಳೆ ಹಣ್ಣು ಬಚ್ಚಿಟ್ಟಂಗ್ ಬಚ್ಚಿಡ್ತಾನಲ್ಲೋ ಹಂಗ್ ಬಚ್ಚಿಟ್ರೆ ವ್ಯಾಪಾರ ಆಗೋದಾದ್ರು ಹೆಂಗೆ ಮದ್ವೆ ಕಣಪ್ಪ ಅದೇ ಕಣಪ್ಪ ಮಗಳೇನ ಡಿಗ್ರಿ ಮುಗಿಸಿದಾಳಂತೆ ಕೇಳು ಅವನು ಅಂದ್ರೆ ಮನೆ ಕಡೆ ಮಾತಾಡ್ತೀನಿ ಅಂದ ನನಗಿಂತ ನೀನ್ ದೊಡ್ಡವನು ಫಸ್ಟ್ ನೀನಾಗು ಆಮೇಲೆ ನಂದು ಅದಕ್ಕೆ ನೀನೇನಂದೆ ಅದಕ್ಕೆ ಸೋಮ ಮದುವೆ ಡೌಟ್ ಇದೆ ಮಗಳನ್ನ ನಂಗೆ ಕೊಡಿ ಅಂದೆ ಅದಕ್ಕೆ ಅವನೇ ನಂದ ಅವನು ಮಗಳನ್ನ ಗೌರ್ಮೆಂಟ್ ಕೆಲಸದವ್ರಿಗೆ ಕೊಡ್ತಾನಂತೆ ನಮ್ಮಂತ ಪ್ರೈವೇಟ್ ಕೆಲಸದವ್ರಿಗೆ ಕೊಡಲ್ಲಂತಪ್ಪ ನೋಡಪ್ಪ ನಂದಿನ್ನು ಲೇಟು ನಾನು ಈ ಬ್ಯಾಚುಲರ್ ಲೈಫ್ನ ಎಂಜಾಯ್ ಮಾಡ್ಬೇಕು ಹಾ ನೀನ್ ಬಿಡಪ್ಪ ಗೌರ್ಮೆಂಟ್ ಎಂಪ್ಲಾಯಿ ಲೋ ಸೋಮ ಬರೀ ನೀನ್ ನಿಂತವೇ ಕಣ ಹಲೋ ಹಲೋ ಏನ್ ಸೋಮ ಸ್ಟೇಟಸ್ ನೋಡ್ದೆ ಏನ್ ಫುಲ್ ಲವ್ವಲ್ ಬೆದ್ದು ಒದ್ದಾಡೋ ತರ ಸೆಂಟಿಮೆಂಟಲ್ ಬೇರೆ ವಿಡಿಯೋ ಹಾಕ್ಬಿಟ್ಟಿದ್ಯಾ ವಿಡಿಯೋ ಎಷ್ಟಾಯ್ತು ಸೆಂಡ್ ಮಾಡೋ ಅದು ನಮ್ ರವಿ ಇವತ್ತು ಪಾರ್ಟಿ ಅನ್ಬಿಟ್ಟು ಎಣ್ಣೆ ಹೊಡ್ಸ್ದ ಎಣ್ಣೆ ಹೊಡೆದಾಗ ಹೆಣ್ಮಕ್ಳು ನೆನ್ಸ್ಕೊಳ್ತಿದ್ರೆ ಹೆಂಗೇಳು ಅದಕ್ಕಷ್ಟೇ ಹೌದು ಸೆಂಡ್ ಮಾಡಿದ್ರೆ ನನ್ಗೇನ್ ಕೊಡ್ತೀಯಾ ಹಾರ್ಟ್ ತರ ಇರೋ ಲೈಕ್ ಕಳಿಸ್ತೀನಿ ನಿನ್ ವಿಡಿಯೋ ಏನಪ್ಪ ಇದು ಆರ್ಟ್ ಕೊಡ್ತೀಯಾ ಕೊಡದೆ ಎಲ್ಲ ಹೋಗ್ತೀಯಾ ಸರಿ ಸೆಂಡ್ ಮಾಡ್ತೀನಿ ನೋಡು ಸರಿ ಮತ್ತೆ ಹೇಳು ಇನ್ನೇನು ಹೇಳು ಸಮಾಚಾರನ ಏನ್ ಹೇಳೋದು ಸೋಮ ಮಮ್ಮಿ ಡ್ಯಾಡಿ ಬೇರೆ ಊರಲ್ಲಿ ಫಂಕ್ಷನ್ ಇದೆ ಅಂತ ನಾನು ಒಬ್ಬಳನ್ನೇ ಬಿಟ್ಟು ಹೋಗಿದ್ದಾರೆ ಒಬ್ಳೆ ಸಾಂಬಾರ್ ಮಾಡ್ಕೊಂಡು ಕೂತಿದ್ದೆ ಹೌದಾ
ಅಂಕಲ್ ಊರಿಗೆ ಹೋಗಿದ್ ವಿಷಯ ಹೇಳಲೇ ಇಲ್ಲ. ಹಾಗಾದ್ರೆ ಒಬ್ಳೇ ಇದೆಯಾ? ಅಡಿಗೆ ರೆಡಿ ಆಯ್ತಾ? ಅಡ್ಗೆ ಏನ್ ರೆಡಿ ಆಯ್ತು, ಇನ್ನೇನ್ ಸಾಂಬಾರ್ ಒಂದ್ ರೆಡಿ ಆಗ್ಬೇಕಷ್ಟೇ. ಅಯ್ಯೋ, ಸಾಂಬಾರ್ ರೆಡಿ ಆಗಕ್ಕೆ ತುಂಬಾ ಟೈಮ್ ಬೇಕು. ನಾನ್ ಬಂದು ಹೆಲ್ಪ್ ಮಾಡ್ಲಾ? ಮಮ್ಮಿ ಡ್ಯಾಡಿ ಇಲ್ಲ ಅಂದ್ರೂ ಮನೆಗ್ ಬರ್ತೀನಿ ಅಂತೀಯಲ್ಲ, ಇದು ಸ್ವಲ್ಪ ಓವರ್ ಆಗ್ಲಿಲ್ವಾ ನಿಂಗೇನೆ? ತಪ್ಪು ತಿಳ್ಕೊಬೇಡ. ಇವತ್ತು ನಾವು ಎಣ್ಣೆ ಹೊಡೆದಿದ್ವಲ್ಲ, ಅದಕ್ಕೆ ಬರೀ ರೈಸ್ ಅಷ್ಟೇ ಮಾಡ್ಕೊಂಡಿದ್ವಿ. ಸರಿ ಬಿಡು. ಓಕೆ, ಬಾಯ್, ಟೇಕ್ ಕೇರ್. ಬಾಯ್ ಬಾಯ್. ಯಾವಾಗ ಬಂದೆ? ಎದುರುಗಡೆ ಬಿಟ್ಟಲ್ಲ, ಬಾಯ್ ಬಂತು. ಯಾವನ ಇವನು? ದಬಾಯಿಸಿ ನುಂಗ್ಕೊಬಿಡು. ಹಾ, ನೀ ಯಾವಾಗ ಹಾರ್ಟ್ ಲಿವರ್ ಸಾಂಬಾರ್ ಅಂದೆಲ್ಲಪ್ಪ, ಆವಾಗಲೇ ಬಂದೆ. ಅದ್ ಸರಿ, ಯಾರು ಆ ಬಾಲಕಿ? ಆ ಬಾಲಕಿನ ನಮ್ ಜಾಹ್ನವಿ ಕಣೋ. ಉಂಡ್ಯಾ ತಿಂದೆ ಅಷ್ಟರಲ್ಲಿ ಇರ್ಬೇಕು ಮಾತು. ಅದಕ್ಕೂ ಜಾಸ್ತಿ ಹೋದ್ರೆ ಹಿಂದೆ ಮುಂದೆ ಏನಿರಲ್ಲ, ನೋಡ್ತಾ ಇರೋ. ಲವ್, ಎಣ್ಣೆ ಹೊಡೆದಾಗ ಯಾರ್ಯಾರಿಗೂ ಎಡೆ ಬಿಸ್ತೀಯಾ? ಇವತ್ತು ನನಗೆ ಬಿಸ್ತಾ ಇದ್ಯಾ? ನಾನೇನೋ ಮಾತಾಡ್ದೆ, ಸಾಂಬಾರ್ ಕೇಳ್ದೆ ಅಷ್ಟೇ. ಸಾಂಬಾರ್ ಕೇಳಿದ್ ತಪ್ಪಲ್ಲ ಕಣೋ, ಆದ್ರೆ ಈ ಮಿಡ್ ನೈಟ್ ಅಲ್ಲೇ ಹಾರ್ಟು ಲಿವರು ಅಂತಿದೀಯಲ್ಲ, ಅದು ತಪ್ಪು. ಲವ್, ನನ್ ಜಾಹ್ನವಿ ಹತ್ರ ಹಾರ್ಟು ಕೇಳ್ತೀನಿ, ಮತ್ತೊಂದು ಕೇಳ್ತೀನಿ. ನಿನ್ಗೆ ಯಾಕೋ? ಏನೋ ಮಾತಾಡ್ತಿದೀಯಾ? ಹೌದು ಕಣೋ, ನಾನ್ ಜಾಹ್ನವಿನ ಲವ್ ಮಾಡ್ತಾ ಇದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಜಾಹ್ನವಿನ ನಾನು ಲವ್ ಮಾಡ್ತಿದ್ದೀನಿ ಕಣೋ. ಲವ್ ರವಿ, ನಮ್ ಸ್ವಂತ ಮಾವನ ಮಗಳು ನೀತನ್ ನಾನು ಯಾಕೆ ಮದುವೆ ಆಗಿಲ್ಲ ಹೇಳು? ಜಾಹ್ನವಿನ ಲವ್ ಮಾಡ್ತಿರೋದಕ್ಕೆ. ನಮ್ ಸುರೇಶ್ ಮಾವನ ಮಗಳು ಸುನೀತಾ ನಾನು ಯಾಕೆ ರಿಜೆಕ್ಟ್ ಮಾಡಿದ್ದೇಳು? ಜಾಹ್ನವಿನ ಲವ್ ಮಾಡ್ತಿರೋದಕ್ಕೆ. ನಾನು ಮದುವೆನ ಯಾಕೆ ಮುಂದಾಗ್ತಾ ಇದ್ದೀನಿ ಹೇಳು? ಜಾಹ್ನವಿನ ಲವ್ ಮಾಡ್ತಿರೋದಕ್ಕೆ. ನಾನು ಜಾಹ್ನವಿ ಜೊತೆ ಮಾತಾಡ್ಬಾರ್ದಾ? ಏನೋ ಅನ್ಕೊಂಡಿದ್ಯಾ? ನಿನಗಿಂತ ಹೆಚ್ಚಾಗಿ ಜಾಹ್ನವಿನ ನಾನು ಲವ್ ಮಾಡ್ತಾ ಇದ್ದೀನಿ. ಇಲ್ಲಿಂದ 20 ಕಿಲೋಮೀಟರ್ ದೂರ ಆದ್ರೂ ಆಫೀಸ್ಗೆ ತಿಕ್ಕ ಹೊರ್ಕೊಂಡು ಆ ಟ್ರಾಫಿಕ್ ನಲ್ಲಿ ಹೋಗ್ಬಿಟ್ಟು ಬರ್ತೀನಲ್ಲ, ಯಾಕೆ ಹೇಳು? ನಾನ್ ಲವ್ ಮಾಡ್ತಾ ಇರೋದಕ್ಕೆ ಕಣೋ. ಬರೋ ಬರ್ತಡೆಗೆ ಪ್ರಪೋಸ್ ಮಾಡಿ ಪ್ರಮೋಷನ್ ಆಗನಂತ ಇದ್ದೀನಿ. ಲವ್, ನಾನು ಆಲ್ರೆಡಿ ಮದುವೆ ಡೇಟ್ ಫಿಕ್ಸ್ ಮಾಡಿ ಹನಿಮೂನ್ ಟಿಕೆಟ್ ಛತ್ರ ಎಲ್ಲ ಬುಕ್ ಮಾಡಿದ್ದೀನಿ ಕಣೋ. ನೀನೇನ ಮಾಡೋದು? ನಮ್ ಹುಟ್ಟೋ ಮಗುಗೆ ನಾಮಕರಣ ಮಾಡಿ ನರ್ಸರಿ ಸೀಟು ಬುಕ್ ಮಾಡಿದೀನಿ ಕಣೋ. ಲವ್, ಲಾಜಿಕ್ ಇಲ್ದಿರೋ ತರ ಮಾತಾಡಬೇಡ. ನಿನಗೆ ಮಂತ್ ಎಂಡ್ ಆದ್ರೆ ಮೋಟ್ ಬಿಡಿ ಸೇದಕ್ಕೂ ಕಾಸಿರಲ್ಲ, ನಾನ್ ಕೊಡ್ತೀನಿ. ಜಾಹ್ನವಿ ಪ್ರೀತಿಗೋಸ್ಕರ ನಾ ಏನ್ ಬೇಕಾದ್ರೂ ಮಾಡ್ತೀನಿ ಕಣ. ಅವ್ರ ಮನೆಗೆ ಹೋದ್ರೆ ನಂಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಾ? ಮರ್ಯಾದೆ ಕೊಡ್ತಾರಾ? ಅಂಕಲ್, ಆಂಟಿ ಎಲ್ಲೋದ್ರು? ಯಾರು ಇಲ್ಲ ಅಂತ ಅನ್ಸತ್ತೆ. ಜಾಹ್ನವಿ, ಜಾಹ್ನವಿ, ಜಾನ್. ಯಾರಪ್ಪ ಜಾನು? ಯಾರಪ್ಪ ಜಾನ್? ಅದೇ ಆಂಟಿ, ಜಾಹ್ನವಿ ಆಂಟಿ. ಎಲ್ಲಿ ನನ್ನ ಮಗಳು ಇನ್ಸಿಲ್ ನೋಡೋಣ. ಮೇ ಬಿ ಜಾಹ್ನವಿ ಟೀ ಅಂತ ಅನ್ಸತ್ತೆ. ಪಾತ್ರೆ ಏನದು? ಅದು ಜಾನು. ಸರಿ ಸರಿ ಸರಿ, ಟೀ ಜಾಹ್ನವಿ ಸಾಂಬಾರ್ ಹಿಡಿದಿ ಅಂತ ಮೆಸೇಜ್ ಹಾಕಿದ್ಲು, ಅದಕ್ಕೆ ತಂದೆ. ಜಾನು ಮೆಸೇಜ್ ಮಾಡಿದ್ಲಂತೆ, ಇವನು ಬಂದಂತೆ. ಬಂದ್ಯಾ, ತಗೊಂಡ್ಯಾ, ಓದ್ಯಾ, ಅಷ್ಟರಲ್ಲೇ ಇರಬೇಕು. ಜಾನು ಗೀನು ಚಿನ್ನು ಇವೆಲ್ಲ ಬೇಡ. ಬರೀ ಜಾನ್ವಿ ಅಂತ ಕರಿ. ಉಳಿದಿರೋ ಸಾಂಬಾರಾದ್ರೂ ಸಿಗುತ್ತೆ. ಇಲ್ಲ ಅಂದ್ರೆ ಹಳೆ ಪಾದರಕ್ಷೆಗಳೇ ಗತಿ. ಸರಿ ಆಂಟಿ. ನೀನು ಅವ್ರ ಮನೆಗೆ ಹೋದಾಗ ನಿಂಗೆ ಅವ್ರು ಎಷ್ಟು ಮರ್ಯಾದೆ ಕೊಡ್ತಾರಂತ ಗೊತ್ತಿದೆ. ಅಂಕಲ್ ಆಂಟಿ ನಮ್ಮ ರೂಮಿಗೆ ಬಂದಾಗ ನನಗೆಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಾ? ಹೆಂಗಪ್ಪ ಅದು? ಈ ಜಾನ್ವಿಗೆ ಮಾಡಕ್ಕೆ ಕೆಲ್ಸ ಇಲ್ಲ. ಈ ಸೋಮ ಇಡ್ಲಿ ತಿಂದಿಲ್ವಂತೆ, ಟಿಫನ್ ಮಾಡಿಲ್ವಂತೆ. ನಾನ್ ಮಾಡಿರೋ ತಟ್ಟೆ ಇಡ್ಲಿ ಕಾಫಿನೇ ಬೇಕಂತೆ. ಅದು ಆಂಟಿ ತುಂಬಾ ಶೆಕೆ ಆಗ್ತಾ ಇತ್ತು. ಆಂಟಿ ಆಂಟಿ, ಗಾಳಿಗೆ ಲುಂಗಿ ಮೇಲೋಗ್ಬಿಟ್ಟಿತ್ತು, ನೋಡ್ಬಿಟ್ರೇನೋ. ಆಂಟಿ ಯಾರಿಗೂ ಹೇಳ್ಬೇಡಿ. ಯಾಕೆ ನಗು? ತಮ್ಮ ಬಗ್ಗೆ ಒಂದು ಸ್ಮಾಲ್ ಫ್ಲಾಶ್ ಬ್ಯಾಕ್ ಬಂತು. ಅವೆಲ್ಲ ಬೇಡ, ಸುಮ್ನೆ ಸೈಡಲ್ಲಿ ಇದ್ಬಿಡು. ಏನು ಸುಮ್ನೆ ಸೈಡಲ್ಲಿ ಇದ್ಬಿಡ್ಬೇಕಾ? ಸುಮ್ನೆ ಸೈಡಲ್ಲಿ ಇದ್ಬಿಡಕ್ಕೆ ನಾನು ಗಂಡುಗಲಿ. ಮಗ,
ನಾನು ನಿಂಗೆ ಏನೇನೆಲ್ಲ ಮಾಡಿಲ್ವೋ ಊರಿಗೆ ಹೋದಾಗ ಒಂದೇ ಕೇಳ್ತಾರೆ ಮದುವೆ ಯಾವಾಗ ಅಂತ, ನೆಂಟರು ಫೋನ್ ಮಾಡಿ ಒಂದೇ ಕೇಳ್ತಾರೆ ಎಲ್ಲಾದ್ರೂ ಸೊಟ್ಟಾಯ್ತಾ ಅಂತ. ನಾನು ಏನೇನೆಲ್ಲ ಮಾಡಿಲ್ಲ ಹೇಳೋ ಮಗ, ಬಿಟ್ಬಿಡಲ್ಲೋ, ಇದೊಂದ್ಸರಿ ಬಿಟ್ಕೊಡಲ್ಲೋ. ಏಯ್ ಏನೇನ್ ಮಾಡಿದ್ಯೋ? IPL ನಲ್ಲಿ ನೀನ್ ಸೋತಾಗ ಕಾಸು ಕೊಟ್ಟಿದ್ ನಾನು, ನಿನ್ ಮಂತಂಡಲ್ಲಿ ಪಾಕೆಟ್ ಮನಿ ಆಗಿದ್ ನಾನು. ನೀನೇ ನನ್ನ ಋಣದಲ್ಲಿದ್ಯಾ, ನೀನೇ ಜಾನವಿನ್ ಬಿಟ್ಬಿಡು. ಏನು ನಿನ್ ಋಣದಲ್ಲಿ ನಾನಿದ್ದೀನಾ? ನೀನ್ ಕೊಟ್ಟಿರೋ ಕಾಸನ್ನ ಬಡ್ಡಿ ಸಮೇತ ಡೈರಿಲಿ ಬರ್ದಿಟ್ಟಿದ್ದೀನಿ. ಮುಂದಿನ ತಿಂಗಳಲ್ಲ ಅದಕ್ಕೂ ಮುಂದಿನ ತಿಂಗಳ ನಾನು ಕೊಡ್ತೀನಿ. ನೀನ್ ಕೊಡ್ಸಿರೋ ಎಣ್ಣೆನ ಕಕ್ಕೊಂಡು ಕಟ್ಬಿಡ್ತೀನಿ. ಋಣದಲ್ಲ ಇದ್ದೀನಿ ಅಂತ. ಋಣ ಯಾವುದು ನಿನ್ ಋಣ? ನಿನ್ನ ಬಡ್ಡಿ ಯಾವನ್ಗ ಬೇಕು? ನಾನ್ ಸ್ಕೂಲಲ್ಲಿ ಇದ್ದಾಗ ನಾನ್ ಕಣ್ಣಾಕಿದ್ ಮಮತಾನ ನಿನಗೋಸ್ಕರ ಬಿಟ್ಕೊಟ್ಟಿದೀನಿ, ಮರ್ತ್ಬಿಟ್ಯಾ? ಮಮತನ ನೀ ಬಿಟ್ಕೊಟ್ಟಿದ್ದಲ್ಲ, ಅವಳೇ ನಿನ್ ಬಿಟ್ಟು ಹೋಗಿರೋದು. SLC ಮಾಡುವಾಗ ನೀನ್ ಸೌಮ್ಯ ಸೊಂಟಾಗಿಲ್ದಾಗ ಟೀಚರ್ ನಂಗೆ ಎಷ್ಟೇ ಹೊಡೆದ್ರು ನಿನ್ ಹೆಸರು ಬಾಯ್ ಬಿಡ್ಲಿಲ್ಲ, ಮರ್ತ್ಬಿಟ್ಯಾ? ಓಹೋ, ನೀ ಚಿಕ್ಕನ್ ಇರ್ಬೇಕಾದ್ರೆ ಚಡ್ಡಿ ಇಲ್ದೆ ಗಂಟೆ ತೂಸ್ಕೊಂಡು ಇಡೀ ಬೀದಿ ಸುತ್ತಿದ್ದಲ್ಲ, ಅವಾಗ ಆ ಗಂಟೆ ನೋಡಕ್ಕಾಗ್ದೆ ಚಡ್ಡಿ ತಂದು ಕೊಟ್ಟನು ನಾನು ಕಣ. ನಾವು PUC ಇರ್ಬೇಕಾದ್ರೆ ನಿನ್ ಗುಡ್ಡಕೆರೆ ಮಂಜು ಜೊತೆ ಎಣ್ಣೆ ಹೊಳೆಯಕ್ಕೆ ಕಕ್ಕೊಂಡಿದ್ದಲ್ಲ, ಅವಾಗ ನಮ್ಮನೆ ನೋಡ್ಸ್ಕೊಂಡಿದ್ದು ನಾನು. ಏಯ್ ಆ ಕವಿತಕ್ಕೊಂದು ಕಬ್ಬಿನ ಗದ್ದೆಯಲ್ಲಿ ಕಬ್ಕೊದ್ದು ಕುನ್ನಿ ಮರಿತಾರ ಪಂಚಾಯತಿ ಕಟ್ಟೆಯಲ್ಲಿ ಕೂತಿದ್ದಲ್ಲ, ಅವಾಗ ಅವ್ನ್ ಕಳ್ಸಿದ್ ನಾನೇ ಅಂತ ಹೇಳಿ ನನ್ನ ತಲೆ ಮೇಲೆ ಹೊತ್ಕೊಂಡ ತಾಗಿ ಕಣ ನಾನು. ಸಖತ್ತಾಗಿದ್ಯಾ? ನಾಳೆ ಶೂಟ್ ಮಾಡೋಣ, ಸಖತ್ತಾಗಿರುತ್ತೆ. ಸಖತ್ತಾಗಿ ಪ್ರಾಕ್ಟೀಸ್ ಆಯ್ತು ಅಂತೂ ಅಲ್ವಾ? ನಾಳೆ ಮಾಡೋಣ, ಸೂಪರ್. ಸಾಕ್ ಮುಚ್ಚ್ರೋ ಬಾಯ್, ಸಾಕ್ ನಿಲ್ಸ್ರೋ. ನೀವ್ ಯಾವಾಗ ಲವ್ವು, ಹಾರ್ಟು, ಗಂಟೆ, ರೋಡ್ ಅಂತೆಲ್ಲ ಮಾತಾಡ್ತಿದ್ರೋ ಆಗ್ಲೇ ನನ್ ಬಂದೆ. ಮುಚ್ಚ್ರೋ ಸಾಕ್ ಬಾಯ್ನ. ಹೌದು, ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗ್ಬೇಕಾದ್ರೆ ಏನ್ ಮಾತಾಡಿದ್ರು ಅಂತ ನಿಮಗ್ ಗೊತ್ತಾ? ಜಾನ್ವಿ ಅಪ್ಪ ಏನಮ್ಮ? ಇಡೀ ನಮ್ಮ ಬಿಲ್ಡಿಂಗಲ್ಲಿ ಇರೋರು ಫ್ಯಾಮಿಲಿ ಮಾತ್ರ. ಆ ಸೋಮು ಮತ್ತು ರವಿ ಇಬ್ರೆ ಬ್ಯಾಚುಲರ್ಸು, ಮುಂಡೇವು. ಹುಷಾರು. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಹರ್ದೋಗಿರೋ ಬಟ್ಟೆನೆಲ್ಲ ಹಾಕೊಂಡು ಓಡಾಡ್ಬೇಡ. ಅಮ್ಮ, ನಾನೇನ್ ಚಿಕ್ಕ ಹುಡ್ಗಿನ? ನೀವ್ ಊರಿಗೆ ಹೋಗೋದೇ ನಾನು ಅವ್ರಿಗೆ ಹೇಳಲ್ಲ, ಆಯ್ತಾ? ನೀವ್ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ. ನಿಮ್ಗೆ ಎಕ್ಸಾಮ್ ಇದೆ ಅಂತ ಬಿಟ್ಟು ಹೋಗ್ತಾ ಇದೀನಿ, ಇಲ್ಲ ಅಂದ್ರೆ ಎಳ್ಕೊಂಡು ಹೋಗ್ತಿದ್ದೆ. ನೋಡೆ, ಅವಳೇನು ಹೇಳೆ ಮಗುನ ಬಾಯಲ್ಲಿ ಬೆಟ್ಟಿಟ್ರೆ ಚಿಬಕ್ ಬರಲ್ಲ ಅಂತಾಳ. ಎಲ್ಲ ಗೊತ್ತು, ನೋಡ್ಕೊತಾಳೆ. ಬಾ, ನಿಮ್ಮಿಂದಾನೆ ಜಾಸ್ತಿ ಹಾಳಾಗೋಗಿರೋದು ಇವಳು. ಆಯ್ತು, ಬಾರೆ. ಹುಷಾರಮ್ಮ, ಬಾರೆ. ಬಾಯ್ ಬಾಯ್. ಗಂಡ್ಮಕ್ಳು ಗಲೀಜ್ ಅಂತ ಗೊತ್ತಿತ್ತು, ಆದ್ರೆ ಕೆಂಗೇರಿ ಮೋರಿ ಅಂತ ಗೊತ್ತಿರ್ಲಿಲ್ಲ. ಥೂ. ಆ ಮಾತ ವಾಪಸ್ ತಗೋ ಜಾನವಿ. ನಮ್ ಪ್ರೀತಿ ತುಂಬಾ ನಿರ್ಮಲ, ಅಕ್ವಾಗಾರ್ಡ್ ವಾಟರ್ ತರ. ನಂದು ಅಷ್ಟೇ, ಸೇಮು. ಸಾಕ್ ಮುಚ್ಚ್ರೋ ಬಾಯ್ನ. ನನಗೆ ನೀವಿಬ್ರಂದ್ರೂ ಇಷ್ಟ, ಆದ್ರೆ ನಿಮ್ಮಿಬ್ಬರ ಜೊತೆ ನಾಳೆ ಹಂಗೆ ಆಗಲ್ಲ. ನಂಗೆ ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಲೈಫ್ ಪಾರ್ಟ್ನರ್ ಆಗ್ಬೇಕು ಅಷ್ಟೇ. ನನ್ನ ಒಪ್ಕ ಜಾನವಿ. ನಾನು ಯಾವಾಗಲೂ ಮ್ಯಾನ್ ಮ್ಯಾಚ್ ಆಡ್ತೀನಿ. ನಾನು ತರಡಂಪರ್ ತರ, ನನ್ನ ಡಿಸಿಷನ್ ಪಕ್ಕ ಇರುತ್ತೆ. ನಮ್ಮಿಬ್ರು ಜೋಡಿ ಸೂಪರ್ ಆಗಿರುತ್ತೆ. ನನ್ ಮದ್ವೆ ಆಗು, ನಿನ್ನ ಚೆನ್ನಾಗಿ ನೋಡ್ಕೋತೀನಿ, ರಾಣಿ ತರ ನೋಡ್ಕೋತೀನಿ. ಸುಮ್ಮನಿರೋ ಜಾನವಿ, ನಾ ಮಹಾರಾಣಿ ತರ ನೋಡ್ಕೋತೀನಿ. ನಂಗೆ ಯಾರಾದ್ರೂ ಒಬ್ರು ಲೈಫ್ ಪಾರ್ಟ್ನರ್ ಆಗ್ಬೇಕು ಅಷ್ಟೇ. ನನ್ನ ಒಪ್ಪು ಜಾನವಿ, ನನ್ನ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಒಪ್ಪು ಜಾನವಿ, ಪ್ಲೀಸ್ ಜಾನವಿ, ನನ್ನ ಒಪ್ಪು. ಸ್ಟಾಪ್ ಇಟ್. ಬೀದಿ ನಾಯಿಗಳಿಗಾದ್ರೂ ಸ್ವಲ್ಪ ಶಿಸ್ತಿರುತ್ತೆ, ನೀವ್ ಅದಕ್ಕಿಂತ ಕಡೆ ಆಗ್ಬಿಟ್ಟಿದ್ದೀರಲ್ಲೋ. ಸರಿ, ನಾವೀಗ ಒಂದ್ ಟಾಸ್ಕ್ ಆಡೋಣ. ಆ ಟಾಸ್ಕ್ ಅಲ್ಲಿ ಯಾರ್ಗೆ ಹೆಚ್ಚಿನ ಮಾರ್ಕ್ಸ್ ಬರುತ್ತೋ ಅವ್ರನ್ನ ನನ್ನ ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೋತೀನಿ. ಓಕೆನಾ ನಿಮ್ಮಿಬ್ಬರಿಗೆ? ಓಕೆ. ಇದೊಂಥರ ರಾಜರು ಕಾಲದ ಸ್ವಯಂವರ ಇದ್ದಂಗೆ. ಹೌದು, ಇದೊಂಥರ 90s ಕಿಡ್ಸ್ ಸ್ವಯಂವರ ಇದ್ದ ಹಾಗೆ. ಓಕೆನಾ? ನಂಗೋಕೆ. ಅವನು ಗವರ್ಮೆಂಟ್ ಎಂಪ್ಲಾಯಿ, ಸೇಫ್ಟಿ. ಅವನು ಆಲ್ರೆಡಿ ಲೈಫಲ್ಲಿ ಸೆಟಲ್ಡ್ ಆಗಿದ್ದಾನೆ, ಅದಕ್ಕೆ ಅವನಿಗೆ 2 ಮಾರ್ಕ್ಸ್ ಕೊಟ್ಟೆ. ನೋಡಿ, ನಿಮ್ಮಿಬ್ರಿಗೆ ನಾನು 4 hours ಟೈಮ್ ಕೊಡ್ತೀನಿ. ಅಷ್ಟೊತ್ತಿಗೆ ನೀವ್ ನನ್ನ ಇಂಪ್ರೆಸ್ ಮಾಡ್ಬೇಕು, ಓಕೆ?
ಇಂಪ್ರೆಸ್ ಮಾಡೋದು ನಾನೇ. ಹ ಒಂದ್ ಕ್ವಾರ್ಟರ್ ದುಡ್ಡು ಅರೇಂಜ್ ಮಾಡಕ್ಕೆ ಒದ್ದಾಡ್ತಾನೆ, ಇವ್ನ್ ಗೆಲ್ತಾನಾ? ಆಗ್ಲಿ ಬಿಡಪ್ಪ. ಆರ್ ಯು ರೆಡಿ? ಯಾ ರೆಡಿ? ನೋಡ್ತೀವಿ ಬಿಡಪ್ಪ. ನಿಮ್ಮ ಹೃದಯದಲ್ಲಿ ಪ್ರೀತಿ ಇದ್ದರೆ ನಿಮ್ಮ ಬದುಕಿನಲ್ಲಿ ಯಾವ ತೊಡಕುಗಳನ್ನು ಗೆಲ್ಲಲು ಸಾಧ್ಯ? Para mi mamita que me quita mi bombón. Para mi mamita que me quita mi bombón. ಅಲ್ಲ ಸೋಮು, impress ಮಾಡಕ್ಕೆ ನೀನೇನು ಮಾಡಲ್ಲ? ಅವನಿಗೇನು ಮಾಡಕ್ಕಾಗಲ್ಲ ಬಿಡು. ಯು ಶಟಪ್. ಇದೆಲ್ಲ ಜುಜ್ಬಿ ಕೆಲ್ಸ ನಂಗೆ ಬಿಟ್ ನೋಡು, ಹರ್ದಾಕ್ತೀನಿ. ನಾನ್ ಯಾರು? ಗೌರ್ಮೆಂಟ್ ಎಂಪ್ಲಾಯ್. ಕೆಲ್ಸದವ್ರನ್ನ ಇಟ್ಕತೀನಿ. ನೆಲ ಏನು, ಮನೆನೇ ತೊಳಿತಾರೆ. ಅವಾಗ ನಾನು ನನ್ನ ಹೆಂಡತಿ. ಸಾಕು, ಯಾಕೆ? ಮುಂದಕ್ಕೆ ನಂಗೆ ಗೊತ್ತು. ಥ್ಯಾಂಕ್ ಯು. ಓದಿದಾಳಲ್ಲ ಜಾಹ್ನವಿ, ನಾನು ಮಾಡ್ತಿರೋದು ನೋಡ್ತಿದ್ದಾಳಲ್ಲ, ಮಾರ್ಕ್ಸ್ ನನಗೆ ಇವಾಗ. ಜಾಹ್ನವಿ, ದೋಬಿಗೆ ಬಟ್ಟೆ ಕೊಟ್ರೆ ಅವನೇ ಚೆನ್ನಾಗಿ ಒಗ್ದು ಇಸ್ತ್ರಿ ಮಾಡಿ ತಂದ್ಕೊಡ್ತಾನೆ. ಅವಾಗ ನಾನು ನನ್ನ ಹೆಂಡತಿ. ಸಾಕು, ಯಾಕೆ? ಮುಂದಕ್ಕೆ ನಂಗೆ ಗೊತ್ತು. ತಗೋ ಜಾಹ್ನವಿ, ಏನಿದು? ನಿಶಕ್ತಿ ದೂರ ಮಾಡೋ ಶುದ್ಧ ಹಸುವಿನ ಹಾಲು ವಿತ್ ಬಾದಾಮಿ ಪಿಸ್ತಾ. ನಿಂಗೆ ಡಜನ್ ಮಕ್ಕಳು ಹೆರೋ ತಾಕತ್ತು ಇದು ಕೊಡತ್ತೆ. ತಗೋ ಜಾನು, ಕುಡಿ. ಸೋಮ ಗೌರ್ಮೆಂಟ್ ಜಾಬ್ ಅಲ್ವಾ, ಅವನು ನಿನಗೆ ಹಾಲು ಮಾಡ್ಕೊಡಕ್ಕೆ, ಅವನು ಹಾಲು ಕುಡಿಯಕ್ಕೆ, ಅದಕ್ಕೂ ಕೆಲಸದವ್ರೆ ಇಟ್ಕೋತಾನೆ. ಬಟ್ ನಾನು ಆಗಲ್ಲ, ನನ್ನ ಹೆಂಡ್ತಿನ ನಾನೇ ಕೇರ್ ಮಾಡ್ತೀನಿ. ತಗೋ ಜಾನು, ಕುಡಿ. ಬುಡ್ಡಿ ಮಗ. ಜಾಹ್ನವಿ, ಇಲ್ಲಿ ಬಾಲ್ ಜಾಹ್ನವಿ. ಯಾಕೋ? ಒಂದ್ ನಿಮಿಷ ಹೇಳ್ತೀನಿ, ಬಾ ಜಾಹ್ನವಿ. ಬಾಯ್, ಒಂದ್ ನಿಮಿಷ. ಯಾಕೋ? ಮಕ್ಕಳನ್ನ ಹೆರ ನನ್ನ ಹೆಂಡತಿಗೆ ಕೈ ಕಾಲು ಎಲ್ಲ ಭದ್ರವಾಗಿರ್ಬೇಕು. ಅದಕ್ಕೆ ಡೈಲಿ ಅವಳಿಗೆ ಮಸಾಜ್ ಮಾಡ್ಬಿಟ್ಟು ನಾನೇ ಕೇರ್ ಮಾಡ್ತೀನಿ. ಏನಪ್ಪ ನನ್ನ ಮಗ ಸುಮ್ಮನೆ ಆಗ್ತವನೆ. ಜಾಹ್ನವಿ, ನಾನು ನಿಂಗೆ ಸ್ನಾನ ಮಾಡಿಸ್ತೀನಿ. ಸ್ನಾನ ಮಾಡಿಸೋದ್ರಿಂದ ಏನಾಗುತ್ತೋ? ನಿನ್ ತಲೆ. ನಮ್ ಗೌರ್ಮೆಂಟ್ ಎಂಪ್ಲಾಯಿ ಸ್ನಾನ ಮಾಡಿಸೋದಕ್ಕೂ ಕೆಲಸದವ್ರನ್ನ ಇಟ್ಕೊಳ್ತಾನೆ ಅಂತ ಕಾಣಿಸತ್ತೆ. ಹೆಂಗ್ ಮುರಿತಾವ್ ನೋಡು. ನಾನು ಏನಾದ್ರು ಮಾಡ್ಬೇಕಲ್ಲ, ಮಾಡ್ ತೋರಿಸ್ತೀನಿ. ಜಾಹ್ನವಿ, ಬಾ ಜಾಹ್ನವಿ. ಬೆಡ್ರೂಮ್ಗೆ ಯಾಕೋ? ಜಾಹ್ನವಿ, ಎದುರ್ಕೋಬೇಡ, 2 ಮಿನಿಟ್ಸ್ ಅಷ್ಟೇ. ಬಾ ಜಾಹ್ನವಿ. ಬಾ ಜಾಹ್ನವಿ, ಬಾ. ಎದುರ್ಕೋಬೇಡ, ಏನು ಮಾಡಲ್ಲ, ಬಾ. ನನ್ನ ಭುಜದ ಮೇಲೆ ಮಲ್ಕೋ. ಯಾಕೆ?
ಏಯ್ ತಪ್ಪು ತಿಳ್ಕೊಬೇಡ, ಏನು ಮಾಡಲ್ಲ ಆಯ್ತಾ? ತಪ್ಪು ತಿಳ್ಕೊಬೇಡ, ನಿಜವಾಗ್ಲೂ ಏನು ಮಾಡಲ್ಲ. ನನ್ನ ಭುಜದ ಮೇಲೆ ಮಲ್ಕೋ ಬಾ. ಮಲಗೆ ಮಲಗೆ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ, ಮನೆ ದೇವರಾಣೆ ನೆರಳಾಗುತ್ತೀನಿ. ಇಷ್ಟ ಆಯ್ತು. ಎಸ್. ಹೆಂಡ್ತಿನ ಮಲಗಿಸೋದು ಬೇರೆ ತರ. ಅವೆಲ್ಲ ರವಿ ಮಾಮ ಅಭಿಮಾನಿಗಳಿಗೆಲ್ಲ ಗೊತ್ತಿರತ್ತೆ. ನಾನು ಹೆಂಗ್ ಮಲಗಿಸ್ತೀನಿ ಅಂತ ನಾನು ತೋರಿಸ್ತೀನಿ. ಬಾ ಜಾನವಿ. ಏನು ಇದೆಲ್ಲ? ಇದು ಜೇನುತುಪ್ಪ ಮತ್ತೆ ದ್ರಾಕ್ಷಿ. ಏನಕ್ಕಿದು? ಹೆಂಡ್ತಿ ಗಂಡನಿಂದ ಜೋಲಲ್ಲಿ ಎಕ್ಸೆಪ್ಟ್ ಮಾಡಲ್ಲ, ಜೋಕಲ್ಲಿ ಹಾಡಕ್ಕೆ ಮಗುನ ಎಕ್ಸೆಪ್ಟ್ ಮಾಡ್ತಾಳೆ. ಆ ಮಗುನ ಪಡಿಬೇಕಂದ್ರೆ ಸ್ವರ್ಗಕ್ಕೆ ಹೋಗ್ಬೇಕು. ಸೊ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಈ ಜೇನುತುಪ್ಪ ಮತ್ತೆ ದ್ರಾಕ್ಷಿ ಬೇಕು. ಅದಕ್ಕೆ ಬಂದ್ಬಿಟ್ಟ ಅಲ್ಲಿ ನರಿ ಬುತ್ತಿ ತೋರ್ಸಕ್ಕೆ. ಕೈಗೆ ಟಿಕ್ತಾರ ದ್ರಾಕ್ಷಿ ಹುಳಿ ಇದ್ದಂಗೆ. ಬಂದ್ಬಿಟ್ಟ ಅಲ್ಲಿ ನಂದೆಲ್ಲಿ ಇಡ್ಲಿ ಅಂತ. ಇದು ಪಕ್ಕ ಕಬ್ಬಿನ ಜಲ್ಲ ಕಣ. ಕಣದಲ್ಲ ರಸ ತುಂಬಿದೆ. ನೋಡ್ತೀಯಾ ನೋಡ್ತೀಯಾ? ಏನೋ ನೋಡೋದು, ಏನ್ ನೋಡೋದು? ಸ್ಟಾಪ್ ಇಟ್. ನಿಮ್ಗೂ ನಿಮ್ ಸ್ವಯಂವರಕ್ಕೂ ದೊಡ್ಡ ನಮಸ್ಕಾರ. ಎಲ್ಲಿಂದಾನೋ ಎಲ್ಲೆಲ್ಗೋ ತಗೊಂಡ್ ಹೋಗ್ತಿರಲ್ರು. ಬಿಟ್ರೆ ನನ್ ಕೈಗೊಂದ್ ಮಗುನೇ ಕೊಟ್ಬಿಡ್ತೀರಾ ನೀವು. ಏನ್ ಹೇಳೋದು ನೋಡಿ, ಈ ಸ್ವಯಂವರದಲ್ಲಿ ನನ್ಗೆ ನೀವಿಬ್ರು ಇಷ್ಟ ಆಗಿದ್ದೀರಾ. ಆದ್ರೆ ನಾನ್ ನಿಮ್ಗೆ 2 ಸತ್ಯ ಹೇಳ್ತೀನಿ. ಆ ಸತ್ಯ ಕೇಳಿ ನಿಮ್ಮಲ್ಲಿ ಯಾರನ್ನ ಒಪ್ಕೊಳ್ತೀರಾ ಅವ್ರನ್ನ ನಾನು ಮದ್ವೆ ಆಗ್ತೀನಿ. ಓಕೆನಾ? ಏನದು? ಏನದು? ನಾನೊಂದು ತಪ್ಪು ಮಾಡಿದ್ದೀನಿ. ತಪ್ಪು ಮಾಡೋದು ಸಹಜ. ಅದನ್ನ ತಿದ್ದಿ ನಡೆಯೋನೆ ಮನುಜ. ನನ್ಗೆ ಆಗ 16ನೇ ವಯಸ್ಸು. ನಮ್ಮ ಮಾವ ಹೊಲದಲ್ಲಿ ಹೊಸದಾಗಿ ಪಂಪ್ಸೆಟ್ ಹಾಕ್ಸಿದ್ರು. ಪಂಪ್ಸೆಟ್ ಹೌಸ್ ತೋರ್ಸ್ಕೊಂಬರ್ತೀನಿ ಅಂತ ಹೇಳಿ. ಅಂದ್ರೆ ಈ ನೀರು ಮತ್ತು ವಾಟರ್ ಬಾಟ್ಲು. ಆಗಿನ್ನು ನಿಂಗೆ ತಿಳಿದೇ ಇರೋ ವಯಸ್ಸು. ಆಗ ನನಗೆ 18 ವರ್ಷ. ಊಟಿಗೆ ಟೂರ್ಗೆ ಅಂತ ಹೋದಾಗ ನಾನು ನನ್ನ ಫ್ರೆಂಡು ಲಾಸ್ಟ್ ಸೀಟಲ್ಲಿ. ಅವನಿವಾಗ ಟಚಲ್ಲಿ ಇಲ್ಲ ತಾನೆ? ಅವನಿಲ್ಲ, ಆದ್ರೆ ನಾನು ಡಿಗ್ರಿ ಓದ್ತಾ ಇದ್ದಾಗ ಪರಿಚಯ ಆದ ಅಜಯ್ ಮತ್ತೆ ದೇವೇಂದ್ರ ಈಗಲೂ ಟಚ್ಚಲ್ಲಿದ್ದಾರೆ. ಇವಾಗ ನಾನು ಹೇಳೋದೆಲ್ಲ ನಿಮ್ಗೆ ಹೇಳಿದ್ದೀನಿ. ಈಗ ಹೇಳಿ, ನಿಮ್ಮಿಬ್ರಲ್ಲಿ ನನ್ನ ಯಾರು ಮದ್ವೆ ಆಗ್ತೀರಾ? ಸೋಮು ನೀನ್ ಮದ್ವೆ ಆಗ್ತೀಯಾ? ರವಿ ನೀನ್ ಮದ್ವೆ ಆಗ್ತೀಯಾ? ನಾನು ರವಿ ಹತ್ರ ಸ್ವಲ್ಪ ಮಾತಾಡ್ಬೇಕು, ಅರ್ಜೆಂಟು. ಬಾರೋ. ನಾನು ಅಷ್ಟೇ, 1 ನಿಮಿಷ. ಹೆಂಗಾದ್ರೂ ಇವನ್ಗೆ ತಗಲಾಕ್ಬೇಕಲ್ಲ. ಮಗ ಮರ್ತಿಲ್ಲ ಮಗ, ನೀ ಮಾಡಿದ ಹೆಲ್ಪ್ ನಾ ಎಂದೂ ಮರ್ತಿಲ್ಲ. IPL ಸೋತಾಗ 20,000 ಸಾಲನ್ನು ಕೊಟ್ಟಿದ್ಯಾ, ಆಗಾಗ ಎಣ್ಣೆನ ಹೊಡಿಸಿದೀಯಾ. ನೀ ಮಾಡಿದ ಹೆಲ್ಪ್ 1-2 ಮಗ. ನೀನು ಜಾನವಿನ ನೀನೇ ಮದುವೆ ಆಗು ಮಗ. ನಾನು ಮರ್ತಿಲ್ಲ ಕಣೋ, ನಾನು ಮರ್ತಿಲ್ಲ. ನಾನು ಚಿಕ್ಕವನಿದ್ದಾಗ ನೀನು ಚಟ್ಟಿ ಕೊಡ್ತಿದ್ದು, ಕಬ್ಬಿನ ಗದ್ದೆಗೆ ನಾನು ಕದಿಯಕ್ಕೆ ಹೋದಾಗ ಸಿಗಾಕೊಂಡಿದ್ದು, ಅವಾಗ ನೀನು ಬಂದು ಕಾಪಾಡಿದ್ದು. ಮಗ ನಿನ್ನ ಋಣ ನನ್ನ ಮೇಲಿದೆ ಕಣೋ. ನಿನಗೆ ವಯಸ್ಸು ಬೇರೆ ಆಗ್ತಿದೆ. ಜಾನವಿಗೆ ನೀನೇ ಕರೆಕ್ಟು. ನೀನೇ ಅವಳ ಮದುವೆ ಅವಳು ಮಗ. ನೀನೇ ಆಗು, ನಾನು ಬಿಟ್ಕೊಡ್ತೀನಿ ಮಗ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಮಿಂಡ್ರಿ, ಅಲ್ಲೆಲ್ಲೆಲ್ಲೆಲ್ಲೆ ಜಗತ್ ಮಿಂಡ್ರಿ. ನೀನಾಗಲ್ಲ. ನಂಗೆ ಬೇಡ, ನೀನೇ ಮದುವೆ ಆಗು. ಏನ್ ಡಿಸೈಡ್ ಮಾಡಿದ್ರಿ? ರವಿ ಹೇಳೋ. ನೀನೇ ಹೇಳೋ. ಹೇಳ್ರೋ ಯಾರು? ರವಿ ಹೇಳ್ತಾನೆ, ಹೇಳೋ. ನಾನು ಹೆಂಗೆ ಹೇಳೋ? ನೀನು ಹೇಳೋ ಮಗ. ಸರಿ, ನಾನೇ ಹೇಳ್ತೀನಿ, ಕೇಳ್ತೀರಾ? ನೋಡಿ, ನನಗೆ 16ನೇ ವಯಸ್ಸಿನಲ್ಲಿ ನಾನು ಯಾವ ಮಾವನ ಜೊತೆ ಹೊರಗಡೆನೂ ಹೋಗಿಲ್ಲ. ಹಾಗೆ 18ನೇ ವಯಸ್ಸಲ್ಲಿ ನಾನು ಯಾವ ಊಟಿಗೂ ಹೋಗಿಲ್ಲ. ಡಿಗ್ರಿ ಮಾಡೋ ಟೈಮಲ್ಲಿ ನಂಗೆ ಯಾವ ದೇವೇಂದ್ರನ್ ಜೊತೆನೂ ಟಚ್ಚೂ ಇಲ್ಲ. ನನಗಿರೋದು ನೀವೇ ಗಂಡ್ಮಕ್ಳು ಅಂತ ಫ್ರೆಂಡ್ಸು. ನಿಮ್ಮನ್ನು ಬಿಟ್ರೆ ಯಾವ ಗಂಡ್ಮಕ್ಳ ಜೊತೆ ನಂಗೆ ಪರಿಚಯ ಇಲ್ಲ. ನಾನು ನೋಡಿರೋ ಮಟ್ಟಿಗೆ ತುಂಬ ಒಳ್ಳೆ ಫ್ರೆಂಡ್ಸ್ ಅಂದರೆ ಅದು ನೀವಿಬ್ರೇನೆ. ನಿಮ್ಮಿಬ್ರಲ್ಲಿ ನಾನು ಯಾರನ್ನೇ ಒಬ್ಬರನ್ನ ಮದುವೆ ಆದ್ರೂ ನೀವಿಬ್ರು ಮತ್ತೆ ಒಳ್ಳೆ ಫ್ರೆಂಡ್ಸ್ ಆಗಿರ್ತೀರಾ ಅನ್ನೋ
ನಂಬಿಕೆ ನನಗಿಲ್ಲ. ನೀವಿಬ್ರು ಒಂದೇ ಊರವ್ರು ಕಂಡ್ರೋ ನೀವಿಬ್ರು ಚೆನ್ನಾಗಿರ್ಬೇಕು. ನಾವು ಮೂವರು ಫ್ರೆಂಡ್ಸ್ ಆಗಿ ಕೊನೆವರೆಗೂ ಜೊತೆಗಿರ್ಬೇಕು. ಇದನ್ನ ಅರ್ಥ ಮಾಡಿಸ್ಬೇಕು ಅಂತಾನೆ ನಾನು ಈ ಸ್ವಯಂವರ ಮಾಡ್ದೆ. ನಾವು ಮೂವರು ಫ್ರೆಂಡ್ಸ್ ಕಂಡ್ರೋ ನಾವ್ ಯಾವಾಗ್ಲೂ ಹ್ಯಾಪಿಯಾಗಿರ್ಬೇಕು. ಕೊಡೋಕೆ ಫ್ರೆಂಡ್ಸ್ ಫ್ರೆಂಡ್ಸ್